ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ಚಿನ್ಮರಿ ಮಾಡಿ ತೋರ್ಸದೇನಿ. ನಾರ್ಮಲಿ ನಾವು ಎಲ್ಲರೂ ಚಿನ್ಮರಿ ಮಾಡ್ಕೋತೇವು, ಆದ್ರೆ ಇವತ್ ನಾನು ಒಂದ ಸೀಕ್ರೆಟ್ ಪದಾರ್ಥ ಯೂಸ್ ಮಾಡಿ ಚಿನ್ಮರಿ ಅಗ್ದಿ ಮಸ್ತ್ ಆಗಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡದೇನಿ. ಬನ್ನಿ ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ. ಬಡಂಗ್ ಮಾಡಕ ಸಾಮಗ್ರಿಗಳು ಏನ್ ಬೇಕು ಅಂತ ಹೇಳ್ತೇನಿ. ಚಿನ್ಮರಿ ಬೇಕು. ಚಿನ್ಮರಿ ನೀವು ಯಾವ್ದು ತಗೊಂಡ ಮಾಡ್ಕೋಬಹುದು. ಶೇಂಗಾ ಕಾಳು ಬೇಕು, 1 ಚಮಚೆ ಸಕ್ಕರೆ, ಜೀರಿಗೆ 1 ಚಮಚೆ, ಖಾರದ ಪುಡಿ, ಪುಟಾಣಿ ಒಂದ್ ಸ್ವಲ್ಪ, ಅರಿಶಿನ ಪುಡಿ, ಉಪ್ಪ, ಬೆಳ್ಳುಳ್ಳಿ ತಗೊಂಡ ಜಜ್ಜಿಟ್ಕೊಂಡೆ ನಾನು, ಒಂದ್ ಸ್ವಲ್ಪ ಕರಿಬೇವ ಒಂದ್ ಸ್ವಲ್ಪ ಜಾಸ್ತಿನ ಹಾಕಿ ಮಾಡ್ಕೋರಿ, ಚಲೋ ಆಗ್ತತಿ. ಮತ್ತ ಒಗ್ಗರಣೆ ಮಾಡ್ಕೊಳಕ ಎಣ್ಣೆ. ಇವತ್ ನಾನು ಒಂದ್ ಸೀಕ್ರೆಟ್ ಪದಾರ್ಥ ಯೂಸ್ ಮಾಡಿ ಬಡಂಗ್ ಮಾಡೋದೇನಂತ ಹೇಳಿ. ಸೀಕ್ರೆಟ್ ಪದಾರ್ಥ ಏನಂದ್ರ ಪುಟಾಣಿ ನಾವ ಪೌಡರ್ ಮಾಡಿ ಹಾಕೋದ್ರಿಂದ ಬಡಂಗದ ಟೇಸ್ಟ್ ಬಹಳ ಚಲೋ ಬರ್ತತಿ. ಈಗ ಪೌಡರ್ ಮಾಡ್ಕೊಳ್ಳೋನು. 1-2 ಚಮಚೆ ಪುಟಾಣಿ ತಗೊಂಡ ಮಿಕ್ಸಿ ಜಾರ್ದಾಗ ಹಾಕ್ತೇನೆ ನಾನು. 1 ಚಮಚೆ ಆಗುವಷ್ಟು ಜೀರಿಗೆ, 1 ಚಮಚೆ ಸಕ್ಕರೆ. ಈಗ ಇದನ್ನ ಮೂರು ಕೂಡಿ ಪೌಡರ್ ಮಾಡ್ಕೋಬೇಕು. ಇದ್ ನೋಡ್ರಿ ಪೌಡರ್ ಮಾಡ್ಕೊಂಡೇನ್ ನಾನು. ಈಗ ಇದನ್ನ ಸೈಡ್ ತೆಗೆದು ಇಟ್ಕೊಳ್ಳೋನು. ಒಗ್ಗರಣೆ ಮಾಡ್ಕೊಳ್ಳೋನು. ಒಗ್ಗರಣೆ ಮಾಡ್ಕೊಳಕ ಎಣ್ಣೆ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣೆ ಕಾದೈತಿ. ಈ ಶೇಂಗಾ ಕಾಳು ತಗೊಂಡಿವಲ್ಲ ಇವತ್ತನ್ನ ಹಾಕೋನು. ಶೇಂಗಾ ಕಾಳು ಎಷ್ಟ್ ಹಾಕೋತೇವಲ್ಲ ಬಡಂಗ ಅಷ್ಟ್ ಟೇಸ್ಟಿಯಾಗಿ ಆಗ್ತಾವು. ಬಹಳಟ್ಟ ಹಾಕಿ ಮಾಡ್ಕೋರಿ, ಮಸ್ತಾಗಿ ಬರ್ತಾವು. ನೀವು ಒಮ್ಮೆ ಈ ತರ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತತಿ. ಯಾವಾಗ್ಲೂ ನೀವು ಇದೇ ತರ ಮಾಡ್ಕೊಂಡ್ರಿ ಅಂದ್ರ ಇವ ಕ್ರಿಸ್ಪಿ ಆಗುವವರೆಗೆ ಹುರ್ಕೋಬೇಕು. ಶೇಂಗಾ ಕಾಳ ಒಂದ್ ಸ್ವಲ್ಪ ಹುರಿದವು. ಈಗ ಇಲ್ಲಿ ಪುಟಾಣಿ ಮಿಕ್ಸ್ ಮಾಡೋದನ್ನ ನಾನು. ಶೇಂಗಾ ಕಾಳ ಹುರಿಯಾಕ ಒಂದ್ ಸ್ವಲ್ಪ ಟೈಮ್ ಬೇಕಾಗ್ತತಿ, ಅದಕ್ಕಾಗಿ ಅವತನ್ ಮೊದಲ್ ಹಾಕೋರಿ. ನೀವು ಬೇಕಂದ್ರ ಕೊಬ್ಬರಿ ಇರ್ತದಲ್ಲ, ಒಣ ಕೊಬ್ಬರಿ ಬಿ ಪೀಸ್ ಟೈಪ್ ಮಾಡಿ ಹಾಕೋಬಹುದು. ನಾ ಹಾಕಾನಿಲ್ಲ ಇಲ್ಲಿ. ಈಗ ಇವು ಒಂದ್ ಸ್ವಲ್ಪ ಫ್ರೈ ಆಗ್ಲಿ. ಇವ್ ನೋಡ್ರಿ ಶೇಂಗಾ ಕಾಳ ಹುರಿದವು. ಈಗ ನಾನು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೆಲ್ಲ ಅದನ್ನ ಹಾಕ್ತಾನು. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಹೆಚ್ಚಾಕಿ ಮಾಡ್ಕೋರಿ, ಅದ್ರ ಟೇಸ್ಟ್ ಬಹಳ ಮಸ್ತ್ ಆಗಿ ಬರ್ತೈತಿ. ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಫ್ರೈ ಆದ ಬಳಿಕ ಕರಿಬೇವು ಹಾಕೋಬೇಕು. ಈಗ ಇದೆಲ್ಲ ಹುರದೈತಿ. ಈಗ ಉಪ್ಪ ಖಾರ ಮಿಕ್ಸ್ ಮಾಡ್ಕೊಳ್ಳೋನು. ಅರಿಶಿನ ಪುಡಿ, ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಖಾರದ ಪುಡಿ, ನಾ ಚಿನ್ಮುರಿ ಭಾಳ ಮಾಡ್ಕೊಳ್ದೇನು, ಅದಕ್ಕಾಗಿ ಖಾರ ಒಂದ್ ಅರ್ಧ ಕಪ್ ಆಗುವಷ್ಟು ಹಾಕೊಂಡೇನೆ ನಾನು. ನೀವ್ ಎಷ್ಟ್ ಮಾಡ್ಕೊರ್ದೇರಿ ಮತ್ ನಿಮಗ್ ಖಾರ ಎಷ್ಟ್ ಬೇಕಲ್ಲ ನೋಡಿ ಹಾಕೋರಿ. ಖಾರ ಉಪ್ಪ ನೀವು ಲಾಸ್ಟಿಗೆ ಹಾಕೋಬೇಕು. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಮೊದಲ ಹಾಕೊಂಡ್ರಿ ಅಂದ್ರ ಹೊತ್ತೈತಿ. ಈಗ ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಸಕ್ಕರೆ ಪುಟಾಣಿ, ಅದು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋನು. ಫ್ರೆಂಡ್ಸ್ ಈ ತರ ಒಂದ್ ಮಾಡಿ ನೋಡ್ರಿ, ನೀವ ಬಹಳ ಮಸ್ತ್ ಆಗಿ ಬರ್ತಾವು ಚಿನ್ಮರಿ. ಎಲ್ಲ ಮಿಕ್ಸ್ ಮಾಡಿ ಈಗ ಚಿನ್ಮರಿಯಾಗ ಮಿಕ್ಸ್ ಮಾಡೋನು. ಇದನ್ನ ಚಿನ್ಮರಿನ ನಾ ಇಲ್ಲೊಂದ ದೊಡ್ಡ ಬೋಗಣೆ ಹಾಕೊಂಡನು. ಇದನ್ನೀಗ ಈ ತರ ಹಾಕ್ಬಿಟ್ಟನು. ಈಗ ಇದನ್ನ ತರ ತಕ್ಕೊಂಡೆ ನಾನು ಮಿಕ್ಸ್ ಮಾಡೋನು. ಸುಡ್ತಿರ್ತೈತಿ, ಕೈಲೇ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಎಲ್ಲಾ ಚಿನ್ಮರಿನು ಮಿಕ್ಸ್ ಮಾಡಿದೇನೆ ನಾನು. ಏನ್ ಮಸ್ತ್ ಆಗಿ ಕಾಣದಾವ್ ನೋಡ್ಬೋದು ನೀವ. ಈಗ ಇವ ರೆಡಿ ಆಗಿದಾವು. ನೋಡಿದ್ರಲ್ಲ ಬಡಂಗ್ ಹೇಗ್ ಮಾಡ್ಕೊಳ್ಳೋದಂತ. ಬಹಳ ಸಿಂಪಲ್ ಐತಿ. ಇದ್ರ ಜೊತೆ ಒಂದ್ ಹಸಿ ಮೆಣಸಿಕಾಯಿ, ಒಂದ್ ಸ್ವಲ್ಪ ಈರುಳ್ಳಿ ಹಾಕೊಂಡ್ ತಿಂದ್ರಂತ ಅಗ್ದಿ ಮಸ್ತ್ ಆಗಿರ್ತತಿ. ಎಲ್ಲಾರು ಇಷ್ಟಪಟ್ಟು ತಿಂತಾರ ಚಿನ್ಮುರಿ ಅಂದ್ರೆ ಉತ್ತರ ಕರ್ನಾಟಕ ಕಡೆ. ನೀವು ಒಮ್ಮೆ ಈ ತರ ಡಿಫ್ರೆಂಟ್ ಆಗಿ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತತಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.